ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸು ಚೇಂಜ್ ಆಗಿದೆ ಅದೇವಟ. ಇವ್ರಿಗೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ, ನನ್ನ ವಾಯ್ಸ್ ಚೇಂಜ್ ಆಗಿದೆ ಗೈಸ್. ನನಗೆ 3 ದಿವಸದಿಂದ ಹೆವಿ ಫೀವರ್ ಮತ್ತು ಕೋಲ್ಡು. ನಮ್ಮಮ್ಮಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದು ವೆರಿ ಮೇ ಬಿ ಇಟ್ ಈಸ್ ಇದು ಸಕ್ಸಸ್ ಆಗ್ಬೋದು, ಇಲ್ಲ ಸಕ್ಸಸ್ ಆಗದಿರೋನೋ ಇರ್ಬೋದು. ನಾನು ಕ್ಯಾಮ್ರಾನ ಅಲ್ಲಿ ಮೇಲೆ ಇಕ್ತೀನಿ ನೋಡಿ. ಅದು ರೆಡ್ ಸೂಟ್ ಕೇಸ್ ಇದೆಲ್ಲ, ಆ ರೆಡ್ ಸೂಟ್ ಕೇಸ್ ಮೇಲೆ ಹಂಗೆ ಸಿಕ್ಸ್ತೀನಿ. ಆ್ಯಕ್ಚುಲಿ ನಾವು ಭಾನುವಾರ ಇಲ್ಲ ಶನಿವಾರ ಕೇರಳಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆನೇ ಇವತ್ತು ಇಲ್ಲ ನಾಳೆನೇ ಹೋಗ್ತೀವಿ ಅಂತ ಪ್ರ್ಯಾಂಕು ನಮ್ಮಮ್ಮಗೆ. ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಇಮೋಷ್ನಲ್ ಆಗಿ ಪ್ರ್ಯಾಂಕ್ ಮಾಡೋಣ ಅಂತ. ಮತ್ತು ದಯವೇಟನು ವೀಡಿಯೋ ತೆಗಿತಾರೆ ಮಧ್ಯದಲ್ಲಿ, ಲೈಕ್ ಆ್ಯಸ್ ಇಫ್ ಇಸ್ ಪ್ಲೇಯಿಂಗ್ ಗೇಮ್ ಆ ಥರ ಆ್ಯಕ್ಷನ್ ಮಾಡಿ, ಬಟ್ ಇಲ್ ಬಿ ಶೂಟಿಂಗ್ ವೀಡಿಯೋ. ನಮ್ಮಮ್ಮಗೆ ಡೌಟ್ ಆಗಬಾರ್ದಲ್ವ, ಅದಕ್ಕೆ. ಸೊ ನಮ್ಮಮ್ಮ ಇವಾಗ ಆಚೆ ಇದ್ದಾರೆ. ಇವಾಗ ಹೋಗಿ ಕರಿತೀನಿ. ಓಕೆನಾ ಗೈಸ್, ಕ್ಯಾಮ್ರಾ ಇಟ್ಬಿಟ್ಟು. ನಾಳೆ ಬೆಳಿಗ್ಗೆನೆ ಬಿಡೋಣ. ಗೇಮ್ ಆಡ್ಕೊಂಡು ಕೂತಿದ್ದಾನೆ. ನಾಳೆ ಯಾಕಣ್ಣ? ನಾಳೆನೇ ಹೋಗೋಣ ಅಂತ ನೀನು ಅಡುಗೆ ಬೇರೆ ಇದಾಗ್ತಿದಲ್ವಾ? ನನಗೇನಿಲ್ಲಪ್ಪ, ಅವರು ಫುಡ್ ಸೆಟ್ ಆಗ್ತಾಯಿಲ್ಲ. ನನಗೆ ಸ್ವಲ್ಪ ಹೊಟ್ಟೆ ನೋವು. ಗೊತ್ತಾಯ್ತು, ಆಯ್ತು ಬಿಡು. ಯಾವತ್ತು ಹೆಲ್ತಲ್ವ ಮುಖ್ಯ. ಹೆಲ್ತ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತಾರೆ? ಅಲ್ಲಿ ಹೋದ್ರೆ ಅಟ್ಲೀಸ್ಟ್ 1 ವೀಕ್ ಬೆಟರ್ ಆಗ್ತದೆ. ನನಗೂ ಇದು ಜ್ವರ ಅಲ್ವಾ, ಅದಕ್ಕೆ ಅಲ್ಲಿ ಹೋದ್ರೆ ಸರಿ ಹೋಗ್ತದೆ. ಅದು ನೀನು ಸರಿ ಹೋಗ್ತಿಲ್ಲ, ಅವ್ರು ಸರಿ ಹೋಗ್ತಾರೆ. ಹನ್ಮುಖ ನೋಡ್ತಾನೆ ಇಲ್ಲ ಅವರು. ಆದರೆ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಎಷ್ಟೊತ್ತು ಹೊರಡೋದು ನೀವು? ಯಾವ ದೇವಸ್ಥಾನ? ಅಲ್ಲಿ ನಾಳೆ ಲಲಿತಾ ಸಹಸ್ರನಾಮ ಇದೆ. ಇದು ಶೃಂಗೇರಿ ಮಠ ಇದೆಯಲ್ಲ, ಶೃಂಗೇರಿ ಮಠ, ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ. ಲಲಿತಾ ಸಹಸ್ರನಾಮ ಗೊತ್ತಾ ನಿಂಗೆ? ಗೊತ್ತು. ಅದು ನಾಳೆ ಇದು ಬೆಳ್ಳಿ ಕಾಯಿನ್ ಕೊಡ್ತಾರೆ. 4000 ಪೀಪಲ್ ಲೇಡೀಸ್ ಬರೋದು. ಅದು ನನಗೆ ಮುಂದೆ ಕೊಟ್ಟಿರೋದು. ನಾಳೆ ಅದಿದೆ ದೇವಕ್ಕೆ. ಅವ್ನು ಇವತ್ತೇ ಹೋಗೋಣ ಅಂತ ಅಂದ. ಹ್ಞೂ, ಇವತ್ತು ಬೇಡ, ನಾವು ನಾಳೆನೇ ಹೋಗೋಣ. ಇವತ್ತಂದ್ರೆ ಇವಾಗ ಮಧ್ಯಾಹ್ನ. ಮಧ್ಯಾಹ್ನನಾ? ಪ್ಯಾಕ್ ಮಾಡ್ಕೊ, ಮಧ್ಯಾಹ್ನನೇ ಹೋಗೋಣ. ಅಷ್ಟು ಧೈರ್ಯ? ಮಧ್ಯಾಹ್ನನೇ ಹೋಗ್ಬಿಡ್ತೀರಾ? ಬೈಕಣ್ಣ ಮಧ್ಯಾಹ್ನನೇ? ಆದರೆ ಇಲ್ಲ, ನಾಳೆ ಬೆಳಿಗ್ಗೆ ಹೋಗೋಣ ಅಂತ. ಮಧ್ಯಾಹ್ನ ಹೋಗೋಷ್ಟು ಅಮ್ಮ ಕೆಟ್ಟೋಳಾಗ್ಬಿಟ್ಟ. ನಾನು ಏನು ಮಾಡಲಿ, ನಾನು ಹೆಲ್ಪ್ಲೆಸ್ ಆಗಿದ್ದೀನಿ ಊಟದ ವಿಷಯದಲ್ಲಿ. ನನ್ಗೆ ಬೇಜಾರಾಗುತ್ತೆ. ನಾನು ಎಷ್ಟು ಚೆನ್ನಾಗಿ ಮಾಡ್ಕೊತೀನಿ, ಆದರೂ ನನ್ನ ಕೈಲಿ ಆಗ್ತಾಯಿಲ್ಲ. ಸಾರಿ, ನಾನು ತುಂಬ ಟ್ರೈ ಮಾಡ್ತೀನಿ ಫುಡ್ ಕೊಡಬೇಕು ನಿಮಗೆ ಚೆನ್ನಾಗಿ. ಇಲ್ಲಕ್ಕಣ್ಣ, ನನಗೂ ಬೇಜಾರಿದೆ. ಮೊನ್ನೆಲ್ಲ ತುಂಬ ಆಗ್ಬಿಟ್ಟೆ. ನಿಂಗೆ ಹುಷಾರಿಲ್ಲ ಅಂತ ಕೀರ್ತು ಬಂದು ಹೇಳಿದಾಗ ನಾನು ಫುಲ್ ಡೇ ನಿದ್ದೆನೇ ಮಾಡಿಲ್ಲ. ನಿಮ್ಮಿಬ್ಬರ ಮೇಲೆ ಆಣೆ, ಅಪ್ಪ ಮೇಲೆ ಆಣೆ, ನಾನು ನಿದ್ದೆನೇ ಮಾಡಿಲ್ಲ. ತುಂಬ ಬೇಜಾರಾಯಿತು. ಫುಡ್ಡನ್ನ ನೀವು ಹೆಂಗೋ ಗುರು ನನಗೆ, ನನ್ನ ಮಗನ ಅವ್ನು ಫುಡ್ ಸರಿಯಾಗಿ ಕೊಡ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಾಯಿತು ಗೊತ್ತಾ ನನಗೆ. ಆದ್ರೂ ನನಗೆ ಅದನ್ನ ಮೀರಿ ನಾನು ನೋಡಿ ಮಾಡ್ತಾಯಿದ್ದೆ. ಆದರೂ ಹಂಗೆ ಆಗ್ತಾಯಿದೆ, ನನ್ನ ಮನಸ್ಸು ತಡ್ಕೊಳಕ್ಕಾಗ್ತಾಯಿಲ್ಲ. ಪಾಪ ಅನ್ನಿಸ್ತಾ ಇದೆ, ತುಂಬ ನೋವು ಆಗ್ತಾಯಿದೆ. ಅವ್ರ ಮನಸ್ಸು ನನಗೆ ಗೆದ್ದಿಲ್ವಲ್ಲ ಅಂತ. ಈಗ ಅನ್ನ ಬೇರೆ ಸರಿಯಾಗಿ ನೋಡ್ಕೊತ ಇಲ್ಲ. ಇಲ್ಲ, ಜ್ವರ ಎಲ್ಲ ಬರಾಗ ಪಾಪ ನಿಂಗೂ ಸುಸ್ತಾಗ್ತಿದೆಲ್ಲ. ನಾನು ಅಲ್ಲಿ ಹೋದ್ರೆ ಅವ್ರು ಅಮ್ಮ ಕುಟ್ಟಿ ನನ್ನ ನೋಡ್ಕೊತಾರೆ ಅಂತ. ಬೇಬಿ ಗೇಮ್ ಆಡೋದು ನಿಲ್ಸಿ ಬೇಬಿ, ನೀವೇ ಅವ್ರಿಗೆ ಅವನಿಗೆ ಹತ್ರ ಆಗಲ್ಲ. ಅವ್ರ ಅಮ್ಮನೂ ಹತ್ರ ಹೋಗಿ ಈ ಕಡೆ ಇಲ್ಲಿಂದ ಅಂತ ಹಿಂಗೆ ಮಾಡ್ತಾನೆ. ಎಷ್ಟು ಗಂಟೆಗೆ ನೀನು ಹೋಗೋದು ದೇವಸ್ಥಾನಕ್ಕೆ? ನಾನು 9 ಗಂಟೆ. ನಾವು ಒಂದು 8 ಗಂಟೆಗೆ ಬರ್ತೀವಿ. ಇವಾಗ ಡ್ರೆಸ್ ಪ್ಯಾಕ್ ಮಾಡ್ಕೊಳ್ತೀನಿ. ಇಷ್ಟೊಂದು ಡ್ರೆಸ್ ಇದೆ ಪ್ಯಾಕ್ ಮಾಡ್ಕೊಳಕ್ಕೆ. ಅಲ್ಲ, ಹುಷಾರಿಲ್ಲ, ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ತುಂಬ ಬೇಜಾರಾಗ್ತದೆ. ನೀನು ಬೇರೆ, ನಿಂಗೆ ಅಷ್ಟಿಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ನನಗೆ ಕಮಿಟ್ಮೆಂಟ್ ಇದೆಮ್ಮ, ನಿಮ್ಮನ್ನು ಬಿಟ್ಟರೆ. ನೀನು ಪ್ರಣವ್ ಗುರುನೇ ನನ್ನ ಲೈಫು. ನನಗೆ ಕಮಿಟ್ಮೆಂಟ್ ಇದೆ. ಇಲ್ಲ, ಇವಾಗ ನಿನಗೂ ನೋಡು, ನಂಗೆ ಹೇಳೇ ಇಲ್ಲ ನೀನು ದೇವಸ್ಥಾನಕ್ಕೆ ಹೋಗ್ತಿರೋದು. ನೆನ್ನೆನೇ ಹೋಗಿ ತಂದಿದ್ದು. ನಿಂಗೆ ಜ್ವರ ಇತ್ತಲ್ಲ, ಅದು ಕಾಳು ಸ್ಲಿಪ್ಪು ಎಲ್ಲಿ ಅದು ರೆಡ್ ಕಲರು?
ಆಲ್ಟೆ ಪೇನ್ ಬಂದಿಲ್ಲ ಕುತ್ಕೋ ಬಾ. ಆಲ್ಟೆ ನೋವ್ತೈತಮ್ಮ ನನಗೆ. ಯಾಕೆ ನಿಂಗೆ ಆಟ ಮತ್ತೆ ನೀವು ಹಿಂಗೆ ಅಂದ್ಬಿಟ್ಟಲ್ಲ ನೋಡ್ಕೊ. ಅವ್ರ ವಿಷಯದಲ್ಲಿ ಓಕೆ ನಾನು ಒಪ್ಕೊಂತೀನಿ, ಸ್ವಲ್ಪ ಫುಡ್ ಸೆಟ್ ಆಗಿಲ್ಲ, ಅದು ನನ್ನ ಮನಸ್ಸು ನೋವಾಯ್ತು ಅಂತ. ಏನೇನೋ ನೋಡ್ಕೊಂಡಿಲ್ಲ ಅಂದ್ಬಿಟ್ಟಲ್ಲಮ್ಮ. ಇಲ್ಲಿದ್ರೆ ನನಗೆ ಜಾಸ್ತಿ ಡಸ್ಟ್ ಅಲರ್ಜಿ ಆಗುತ್ತೆ. ರೂಮ್ ಕ್ಲೀನ್ ಮಾಡ್ಕೊಟ್ಟಾ? ರೂಮ್ ಇಷ್ಟ ಅಂತ ಕ್ಲೀನ್ ಮಾಡ್ತೀನಿ. ಡಸ್ಟ್ ಅಲರ್ಜಿ ಆಗುತ್ತಾ? ಬಾತ್ರೂಮ್ ಎಲ್ಲ ಮೊನ್ನೆ ಕಳ್ಕೊಟ್ನಲ್ಲ. ಬಾತ್ರೂಮ್ ತೊಳ್ಕೊಟ್ಬಿಟ್ರೆ ಮುಗ್ದಾಯ್ತಾ ನಿಂಗೆ? ಕಣ್ಣ ನೋಡ್ಕಣ್ಣ ಹೆಂಗೆ ಹೇಳ್ಬಿಟ್ರು. ಕರ್ಕೊಂಡೋಗಿ ಬಿಡಕ್ಕೆ ಅವ್ರೇನಿದ್ದ ಪ್ರೀತಿಯಿಂದ ಹೋಗ್ಬೇಕು, ಅದು ಬೆಲೆ. ಕರ್ಕೊಂಡೋಗಿ ಫಸ್ಟ್ ಟೈಮ್ ಕಷ್ಟಪಟ್ಟು ಹೋಗ್ತಾರೆ ಅದು. ಹೌದಾ? ಹಿಂಗೆ ಹೇಳ್ಬಿಟ್ಟಲ್ಲಮ್ಮ. ಹೋಗಲ್ಲ ಬಿಡ, ಆಯ್ತು ಬೇಡ. ದೇವಸ್ಥಾನ ನಿಮ್ಗಿಂತ ದೇವಸ್ಥಾನ ಮುಖ್ಯ ಅಲ್ಲ. ಹುಷಾರಿಲ್ಲ, ಇದಾದ್ಮೇಲೆ ಹೋಗ್ಬೋದಲ್ವಾ? ನಾನು ಅಲ್ಲಿ ಹೋದ್ರೆ ಅಮ್ಮುಕುಟಿ ನಾನು ನೋಡ್ಕೊಂತೇನೆ ಬಿಡು. ಅಮ್ಮುಕುಟಿ ನನ್ನ ನೋಡ್ಕೊಂತಾರೆ. ಪಾಪ ಅವ್ರು ನನ್ನ ಕೇಳ್ತಾನೆ ಇದ್ದಾರೆ, ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ. ಹೋಗಲ್ಲ ಬಿಡು, ದೇವಸ್ಥಾನಕ್ಕೆ ಹೋಗಲ್ಲ. ಪರವಾಗಿಲ್ಲ, ಹೋಗ್ಬಿಡ್ಬಲ್ಲ ಲಲಿತಾ. ಇಲ್ಲ ಇಲ್ಲ ಹೋಗಲ್ಲ, ಸಾಹಸನ ಅಲ್ಲ. ಅವರು ನೋಡ್ಕೊಂತಾರೆ, ಓಕೆ. ನಾನೇನು ಅವ್ರ ಮೇಲೆ ಏನೂ ಹೇಳಿಲ್ಲ. ಅಮ್ಮಕ್ಕುಟ್ಟಿ ಥರ ಯಾರು ನೋಡ್ಕೊಳ್ಳೋದೇ ಇಲ್ಲ, ನನಗೆ ಗೊತ್ತು. ನಾನೇ ನೋಡ್ಕೊಳ್ಳಲ್ಲ ಬಿಡು. ಅವ್ರ ಬಗ್ಗೆ ಹೇಳೋಕೆ ನನಗೆ ಯಾವ ವರ್ಡ್ಸು ಇಲ್ಲ. ಅವ್ರ ಬಗ್ಗೆ ನನಗೆ ತುಂಬ ಇದೆ. ಅಲ್ಲ ನೀನು ನೋಡ್ಕೊಳ್ಳಲ್ಲ ಅಂದ್ಬಿಟ್ಟಮ್ಮ, ತುಂಬ ಬೇಜಾರಾಗ್ತೈತೆ. ನೋಡ್ಕೊಂತೀಯಮ್ಮ, ಅದೇ ಕಣ್ಣಿಟ್ಟು ಕಣ್ಣು ನೋಡ್ಕೊಂತಾರಲ್ವ ಆ ಥರ. ಅಯ್ಯೋ, ಇವಾಗ ಹೋದ್ರೆ ನಾನು ನೆಕ್ಸ್ಟ್ 6 ತಿಂಗಳಾದ್ಮೇಲೆ ಬರೋದು. ಕಣ್ಣಿಟ್ಟು ಕಣ್ಣು ಹೆಂಗೆ ನೋಡ್ಕೋಬೇಕು? ಬರ್ತೀನಮ್ಮ, ಡಿಸೆಂಬರ್ ಬರ್ತೀನಿ. ಅಲ್ಲ, ನಾನು ಹೆಂಗೆ ನೋಡ್ಕೊಂಡೇ ಇಲ್ವಾ? ನೀನೇ ಅಲ್ವಾ ಸ್ವಲ್ಪ ಐಸ್ ಕ್ರೀಮು ಸಮೋಸ ಅಂತ ತಿಂದ್ಬಿಟ್ಟು ಕರ್ಸ್ಕೊಂಡೆ. ಕಾಕ್ಟೇಲ್ ಜ್ಯೂಸು ಐಸ್ ಕ್ರೀಮ್ ಅಂದ್ಬಿಟ್ಟು ನೋಡ್ಕೊಂಡಿಲ್ಲ ಅಂತ ನನ್ನ ಮೇಲೆ ಆಗ್ತದೆ ಮಗ. ಸರಿಮ್ಮ, ಬೇಜಾರು ಮಾಡ್ಕೋಬೇಡಮ್ಮ. ನೀನನ್ನ ಚೆನ್ನಾಗೇ ನೋಡ್ಕೊಂಡೆ. ಇಲ್ಲ, ನೀನು ನೋಡ್ಕೊಂಡೆ, ಜ್ವರ ಬಂದ್ಮೇಲೆ ನೋಡ್ಕೊಂತ ಇಲ್ಲ ಅಂತ. ಮಧ್ಯರಾತ್ರಿ ಎಲ್ಲ ನಿಂಗೆ ಬಂದು ಎಬ್ಬರ್ಸೋಕ್ಕಾಗುತ್ತಾ? ಪಾಪ ನೀನು ಬೆಳಗ್ಗೆಯಿಂದ ಮಧ್ಯಾಹ್ನ ಎಲ್ಲ ಕೆಲಸ ಮಾಡ್ತೀಯ. ನೀನು ಯಾವಾಗ ಬಂದು ಎಬ್ಬರಿಸಿದ್ರು ನಾನು ಇದು ಹೋಗ್ತೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ಕೊಂಡಿಲ್ವಾ? ದೊಡ್ಡವರಾದ್ಮೇಲೆ ಬಿಟ್ಬಿಡ್ತೀವ? ಗುರುಗೆ ಎಷ್ಟು ಸರಿ ಹೇಳ್ದೆ ತಾನೆ ನಾನು. ಎಷ್ಟು ಕೇಳ್ತಾ ಇದ್ದೆ, ಅವ್ರಿಗೆ ಬೇಜಾರಾಗುತ್ತೆ ಅಂತ. ಹೆಂಗೆ ಅಮ್ಮ ಅವರು ಇದ್ದಾರೆ, ಹೆಂಗಿದ್ದಾರೆ, ಲೂಸ್ ಮೋಷನ್ ಅದು ಕಮ್ಮಿ ಆಯ್ತು, ಹಂಗೆ ಮೆತ್ತ ಕೇಳ್ತಾ ಇದೆ. ಅವ್ರು ನೋವಾಗಬಾರ್ದು. ನನ್ನ ಮಗ ಅಂತಾನೆ ಅವರು, ಬೇರೆಯವರಾ? ಕೆಲಸ ಇದು ಅವನಿಗೆ ಓಕೆ ಇಲ್ಲ. ಓಕೆ ಇಲ್ಲ ಇಲ್ಲಿ ಊಟ, ಎನ್ವೈರ್ಮೆಂಟ್ ಮೊದಲೆಲ್ಲ ಇದ್ರಲ್ಲಮ್ಮ. ಅದಕ್ಕೆ ಅವನು ಅಲ್ಲೋಗಿ ಅಲ್ಲ ಹೋಗೋದು ಸರಿ, ಅದು ಒಪ್ಕೋತೀನಿ. ಹಂಗಂತ ಇವಾಗೆ ಹೋಗ್ಬೇಕು ಮತ್ತೆ ಹಿಂಗೆಲ್ಲ ಹೇಳಿದ್ರೆ ಬೇಜಾರಾಗಲ್ಲ. ಶನಿವಾರ ಹೋಗಕ್ಕಿದ್ದು. ಹಾಂ, ಶನಿವಾರನ ಭಾನುವಾರನ ಅಂದೆ, ಅದು ಗೊತ್ತಿದೆ ನನಗೆ. ಅದೇ ನಾಳೆ ಹೋಗೋಣ, ಸುಮ್ಮನೆ ಯಾಕೆ ಒಂದಿನ ಎಕ್ಸ್ಟ್ರಾ ಇರಬೇಕು ಇಲ್ಲಿ. ನಂಗೆ ಸಾಕಾಗ್ಬಿಟ್ಟಿದೆ, ನಮ್ಮಮ್ಮ ಊಟ ತಿನ್ನಬೇಕು ಅಂತ. ಇವಾಗ ಅದಕ್ಕೆ ಬಾಕ್ಲು ಹಾಕೊಂಡಿಲ್ಲ ನಾನು. ನಿಂತ ಮಾತಾಡ್ಬೇಕಂದ್ರೆ ಹೇಳಿದೆ ಬೇಟಾ, ನಾನು ಒಬ್ಳೇ ಹೇಳ್ತಾ ಇದ್ದೀನಿ, ನೀವು ಹೇಳಿ. ಹೋಗ್ಬೇಕು ತಾನೇ ನಿಮಗೆ? ನಾಳೆ ಬೆಳಿಗ್ಗೆ ಅದೇ ನಾನು ಹೇಳಿದ್ದು, ಕಾರಣ ಹೇಳಿ, ಏನಕ್ಕೆ ನಾಳೆ ಹೋಗ್ತಾ ಇದ್ದೀರಾ ಅಂತ. You told no. ಇವಾಗ ಯಾಕೆ ಅಳ್ತಿದ್ಯಾ? ಹಂಗೆ ಬೇಡ சொல்லಮ್ಮ, ಸುಮ್ಮನೆ ಆಗಿಲ್ಲ. எப்படி சொல்லுறே? ಚೆನ್ನಾಗಿ ಫುಡ್ ಕೊಡ್ಬೇಕು ಅಂತ ಆಸೆ ಪಡ್ತೀನಿ. ಬೆಳಗ್ಗೆನೂ ಅಷ್ಟೇ, ನಮ್ಗೆ ಎಷ್ಟು ನೋಡಿ ಚೆನ್ನಾಗಿ ಫುಡ್ ಎಲ್ಲ ಕೊಡ್ತೀನಿ, ಆದ್ರೆ
ನಾವು ಒಟ್ಟಿಗೆ ಅದು ಫಸ್ಟ್ ಟೈಮ್ ಆಗಲ್ಲ. ಲೈಫಲ್ಲಿ ನಾನು ಏನು ಸ್ಪೈಸಿ ಹಾಕ್ತೀರ ಅವ್ರಿಗೋಸ್ಕರ ಅದು ಏನು ಬೇಗ ನಾವು ವಿಡಿಯೋ ಇಸ್ ಅ ಪ್ರೂಫ್ ಬೇಬಿ. ಊರಿಗೆ ಮುಂಚೆ ವಿಡಿಯೋ ನೋಡ್ಕೊ ಸೀದಾ ರೆಸಿಪಿ ಐ ಡಿಡ್ ಪುಟ್ ಅಲ್ಲ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬಾರ್ದು ಎಷ್ಟು ನೋಡಿ ಮಾಡ್ತೀನಿ ಗೊತ್ತಾ. ನಂಗೆ ಯಾಕೆ ಹಿಂಗ್ ಅಳ್ತಾ ಇದ್ಯಾ ಮಗು ತರ? ಹೇಳಿದ್ಮೇಲೆ ಬೇಜಾರಾಗ್ತೈತೆ ಫುಡ್ ಅಂತ ಇದು ನೋಡಿ ನನ್ಗಿಂತ ನಿಮ್ಮೇಲೆನೆ ಅವ್ರಿಗೆ ಜಾಸ್ತಿ ಆಸೆ. ಇವಾಗ ಅವರಮ್ಮಗೆ ಹಿಂಗೆ ನಾನೇನಾದ್ರು ಹೇಳ್ಬಿಟ್ರೆ ಹತ್ ಬಿಡ್ತಾರೆ. ಸೇಮ್ ಇಯರ್. ನೀನ್ ಹೇಳಿದ್ದು ಬೇಜಾಗಿಲ್ಲ ನನ್ಗೆ, ನೀನ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ. ಅದು ಬಿಡು, ಮಗಳು ಪರವಾಗಿಲ್ಲ. ಅವ್ರನ್ನ ನಾನು ನಿನಗಿಂತ ಪ್ರೀತಿ ನೋಡ್ಕೊಂಡಲ್ವಾ. ಅದೇ ಬೇಜಾರಾಗ್ತದೆ. ಇವಾಗ ಆಯ್ತು ಬೆಣ್ಮ, 6 ತಿಂಗಳಾದ್ಮೇಲೆ ಬರ್ತೀನಿ, ಆಮೇಲೆ ನೋಡೋಣ. ಅಲ್ಲಮ್ಮ ಹೋಗಿ ಈ ಥರ ಹೇಳ್ಕೊಂಡು ಹೋದ್ರೆ ಬೇಜಾರಾಗುತ್ತೆ. ಇಲ್ಲಮ್ಮ ಏನು ಮಾಡೋಕ್ಕಾಗುತ್ತೆ. ಅಮ್ಮ ಆ ಮದರು ಅಂದರೆ ಅವ್ರು ಅವಾಗಿಂದ ಅದನ್ನೇ ಕಲ್ತಿದ್ದಾರೆ, ಫುಡ್ಡು ಅದಕ್ಕೆ ಮಾಡ್ತಾರೆ. ಅದು ಅಗ್ರಿ. ಮತ್ತು ನನಗಿಲ್ಲಿ ಏನು ಬರ್ತದೆ, ಬಟ್ ನಾನು ಅದನ್ನೇ ಮಾಡ್ತಿಲ್ಲ. ನಿನ್ಗೆ ಹೆಂಗೆ ಬೇಕಂದರೆ ನಾನು ಆಗ್ತಾಯಿಲ್ಲ ನನ್ನ ಕೈಲಿ. ನಾನು ಖುಷಿ ಪಟ್ಟು ಇವಾಗ ಬೆಳಗ್ಗೆ ನೋಡು ನಾನು ಖುಷಿಯಾಗಿ ಮಾಡಿದ್ದೆ ಅದನ್ನು ಫುಡ್ಡು. ಬೇಜಾರಲ್ಲಿ ಏನೂ ಇದಿಲ್ಲ, ಖುಷಿಯಿಂದ ಹಾರ್ಟಿಂದ ನಾನು ಹಿಂಗೆ ಏನೇ ಒಂದು ಮಾಡಿದ್ರೆ ಒಂದು ಸಂತೋಷದಿಂದ ಮಾಡೋದು ಅದನ್ನು. ಈಗ ಅಮ್ಮ ಕುರಿ ಡಿಸ್ಟರ್ಬ್ ಆಗೋ ಥರ ಇದೆ. ಏನು ಮೈಕಲ್ ಹೇಳಿ ಒಂದು ಸ್ವಲ್ಪ ಕೇಳಿಸಿ. ಅಮ್ಮ ಕುರಿ ಡಿಸ್ಟರ್ಬ್ ಆಗ್ತಾರ ಇದೆ. ರಿಪ್ಲೈ ಕೊಡಿ. ಏನಿದು ಮೈಕ್ ಇಡೀ ಆಚೆ ಎಲ್ಲ ಕೇಳಿಸುತ್ತೆ. ಅಲ್ಲ ಮೈಕ್ ಟೆಸ್ಟಿಂಗ್ ಅಲ್ಲಿ ನೋಡಿ. Tell no, what are you doing? It's a prank. ಹೇಳಿ ಒಂದು ಸ್ವಲ್ಪ ಹಿಂಗೆ ಅನ್ಸುತ್ತೆ. ನನಗೆ ಗೊತ್ತಿಲ್ಲಮ್ಮ, ಕೀರ್ತನ ಪ್ಲಾನ್ ಮಾಡಿದಮ್ಮ. ತುಂಬ ಬೇಜಾರಾಯ್ತು. ಹೇಳಿ ಹಿಂಗೆ ನಾನೇನು ಹೇಳಿಲ್ಲ, ಕೀರ್ತನದ ಪ್ಲಾನ್ ಮಾಡಿದ್ರು. ನಾನೇ ಹೇಳ್ಕೊಟ್ಟಿದ್ದು ಡೇಟಾಗಿ ಹಿಂಗೆ ಹೇಳಿ ನಮ್ಮಮ್ಮಗೆ ಬ್ಯಾಕ್ ಕ್ಯಾನ್ಸರ್ ಕೊಡಿ ಅಂತ. ನನಗೆ ಏನು ಗೊತ್ತಿಲ್ಲಮ್ಮ. ನನಗೆ ಇವ್ರು ಬ್ಯಾಂಕ್ ಆನ್ಸರ್ ಕೊಡ್ತಾರಂತ ನಾನು 3 ವರ್ಷದಲ್ಲಿ ಇವತ್ತೇ ನೋಡಿದ್ದಮ್ಮ. ಯಾರು ಇವತ್ತೇ ನೋಡಿದ್ದು. 3 ವರ್ಷ ಆದ್ಮೇಲೆ ನವೋಲಿಗೆ ಪ್ರ್ಯಾಂಕ್ ಸಾರಿ ಪ್ರ್ಯಾಂಕ್ ಅಲ್ಲ, ನನಗೆ ಕೊಟ್ಟಿ ಬ್ಯಾಕ್ ಕ್ಯಾನ್ಸರ್ ಕೊಟ್ಟಿದ್ದು 3 ವರ್ಷ ಆದ್ಮೇಲೆ. ನನಗೆ ನೀವಂದಿದ್ದು ಬೇಜಾರೇ ಆಗಿಲ್ಲಮ್ಮ. ನನಗೆ ಅವರು ಹೋಗ್ತೀನಿ ಅಂದಲ್ವಾ, ನನಗೆ ಸುಮ್ಮನೆ ಹೇಳಿದಮ್ಮ, ನಾ ವಿಡಿಯೋ ಶೂಟ್ பண்ணிட்டு ಗೇಮ್ ಆಡ್ತಾ ಇದ್ದಿದ್ದಲ್ವಾ. ಇಲ್ಲ ಗೇಮ್ ಅಲ್ಲ ಅದು. ಸ್ಟೋರೇಜ್ ಫುಲ್ ಆಗಿಲ್ಲ ಸದ್ಯ. ನೋಡ್ ರೂಮ್ ಇಷ್ಟು ಗಲೀಜಾಗಿ ಇಟ್ಕೊಂಡಿದೆ, ಹಂಗೆ ಪ್ರ್ಯಾಂಕ್ ಮಾಡಿದ್ದೀನಿ. ನಮ್ಮ ಆಡಿಯನ್ಸ್ ಅವರು ರೂಮ್ ಗಲೀಜಾಗಿದೆ ಅಂದ್ರೆ ಅದು ನೀನೇ ಕಾರಣ. ಕೀರ್ತನದ ಸೊನ್ನೆ ಪ್ರ್ಯಾಂಕ್ ಮಾಡೋಣ ಅದು ಮಾಡಬಾರ್ದಾಯ್ತು ತುಂಬಾ ಬೇಜಾರಾಯ್ತು. ನೀನು ಅಂದಿದ್ದು ಬೇಜಾರಿಲ್ಲ, ಬೇಜಾರಂದ್ರೆ ಮನ್ಸಿಗೆ ನೋವಾಯ್ತು ಅವ್ರು ಹೇಳಿದ್ದು. ನಿಮ್ಗೆ ಹಿಂಗ ಅನ್ಸ್ತು ಮಾತಾಡಿದಕ್ಕೆ? ನಾನೇನು ಮಾತಾಡಿಲ್ಲ. ಯು ಗೇವ್ ಬ್ಯಾಕ್ ಆನ್ಸರ್. ನೋ ವಾಟ್ ಡಿಡ್ ಯು ಫೀಲ್? ಐ ಫೆಲ್ ಸ್ಯಾಡ್, ಶಿ ಕ್ರೈಯಿಂಗ್. ಮನ್ಸಿಂದ ತುಂಬಾ ನೋವಾಯ್ತು. ನಿಮಗೆ ಅಳು ಬಂತಾ? ತುಂಬಾ ಬೇಜಾರಾಯ್ತು. ಆಕ್ಚುಲಿ ಈ ಸತಿ ಅವ್ರಿಗೆ ಗೊತ್ತಾಗಿಲ್ಲ ಕ್ಯಾಮ್ರಾ ಇರೋದು. ಆಕ್ಚುಲಿ ಶಿ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲ, ನೀನ್ ಬಂದು ನಾನೇನು ಅನ್ಕೊಂಡೆ ಬಾಗ್ಲು ಹಾಕೊಂಡು ಇವರು ಡಿಸ್ಕಸ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಹೋಗ್ತೀನಿ ಅಂತಾರೆ. ತಪ್ಪಿಲ್ಲ ಹೋಗೋದನ್ನೋದು. ಇಷ್ಟು ಬೇಗ ಹೋಗ್ತೀನಿ ಅಂತಾರೆ, ಮತ್ತೆ ಇದೆಲ್ಲ ಹೇಳ್ತಾ ಇದ್ದಾರಲ್ಲ. ನನ್ನ ಮನಸ್ಸಿಂದ ನಾನು ನಿಮಗೆ ಚೆನ್ನಾಗಿ ನೋಡ್ಕೊಂಡಿದ್ದು, ಸಡನ್ನಾಗಿ ಹಿಂಗಂದ್ರಲ್ಲ ಅನ್ನೋದು ನನಗೆ ತುಂಬ ನೋವಾಯ್ತು. ಪರವಾಗಿಲ್ಲ ಬಿಡಿ, ನಿಮ್ಮನ್ನ ಪ್ರ್ಯಾಂಕ್ ಮಾಡಿದ್ದು ಮದರ್. ಗೈಸ್ ನಮ್ಮಮ್ಮ ತುಂಬ ನನ್ನ ಚೆನ್ನಾಗಿ ನೋಡ್ಕೊತಾರೆ ಗೈಸ್. ಸುಮ್ಮನೆ ಅವ್ರಿಗೆ ಪ್ರ್ಯಾಂಕ್ ಮಾಡಿದೆ ಗೈಸ್. ಆ್ಯಕ್ಚುಲಿ 3 ದಿವಸದಿಂದ ದಯವಿಟ್ಟಾಗೆ 3 ದಿವಸ ಅಲ್ಲ, ಒಂದಿನ ಅವರಿಗೆ ಸ್ಟಮಕ್ ಅಪ್ಸೆಟ್ ಆಯಿತು. ಸೊ ಅದು ಕಾರಣ ಇಟ್ಕೊಂಡು ನಮ್ಮಮ್ಮಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ರ್ಯಾಂಕ್ ಮಾಡಿದ್ದು ಇವತ್ತು. ಇದು ಪ್ರಾಂಕ್ ಥರ ಅನಿಸೇ ಇಲ್ಲ ನನಗೆ. ಮತ್ತೆ ಯಾವ ಥರ ಅನಿಸ್ತು? ನಾನು ಇವತ್ತು ಡಿಸೈಡ್ ಮಾಡಿದ್ದೆ ಸ್ವಲ್ಪ ಹೊತ್ತೆಲ್ಲ ಇರಬಾರ್ದು. ಇವತ್ತು ಹೆಂಗೂ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಚೆಕಪ್ಗೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಡ್ಬೇಕು, ಬರಬಾರ್ದು ಅಂತಿದ್ದೆ. Still she thinking it's real or ಇದು ಪ್ರ್ಯಾಂಕ್ ಸುಮ್ಮನೆ ಬಿಡ್ಮ, ನಗಿಮ ಒಂದು ಸ್ವಲ್ಪ. ಅಲ್ಲ, ನಗಕ್ಕೆ ಆಗ್ತಾ ಇಲ್ಲ ನನಗೆ. ಅಮ್ಮ ಅವರು ಆ ಥರ ರಿಯಾಕ್ಷನ್ ಮಾಡಿದ್ದು. ನೀ ಇದ್ರೆ ಇರು, ನಾನು ಹೋಗ್ತೀನಿ ಅಂದಿದ್ದ, ಅದು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸುಮ್ಮನೆ ಹೇಳಿದ.
ಬೇಜಾರಾಯ್ತು. ಇಷ್ಟು ದಿನನೇ ಇದ್ರು, ಇನ್ನೊಂದು ಸ್ವಲ್ಪ ದಿನ ಇರೋಕ್ಕೆ ಏನು ಇವ್ರಿಗೆ ಇಷ್ಟು ಬೇಗ ಹೋಗ್ತೀನಿ ಅಂತ ಹೇಳಿ ಮನಸ್ಸು ತುಂಬ ಸಡನ್ನಾಗಿ ಬೇಜಾರಾಗೋಯ್ತು. ಯಾರ ಮೇಲೆ ಇಟ್ಟಿರೋ ಪ್ರೀತಿ ನಿಮ್ಮಿಬ್ಬರ ಮೇಲೆ ಇಟ್ಟಿದ್ದೀನಿ, ಹಿಂಗಾಗೋಯ್ತಲ್ಲ. ಫೋನ್ ಬರ್ತಿದೆ, ಕಾಲ್ ಎತ್ತು. ಅಂದರೆ ನಾನು ಮಾಡಿದ್ದೆ ಇಷ್ಟು ದಿನ ನೋಡ್ಕೊಂಡಿದ್ದೆಲ್ಲ ಫ್ಲಾಪ್ ಆಯ್ತು. ಹಾಂ ಸರಿ ಬಿಡು, ಬೇಜಾರು ಮಾಡ್ಕೊಬೇಡ. ಇಟ್ ವಾಸ್ ಅ ಪ್ರ್ಯಾಂಕ್. ಬೇಜಾರು ಮಾಡ್ಕೊಬೇಡಿ, ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಹೇಳ್ಬಿಡು ಎಲ್ಲರಿಗೂ. ಥ್ಯಾಂಕ್ ಯು. ಮಾ ನಿಜವಾಗ್ಲೂ ಮಾ ಪ್ರ್ಯಾಂಕ್ ಮಾ ಸ್ಟಿಲ್ ಶಿ ಇಸ್ ಇನ್ ದಟ್ ಶಾಕ್ ಓನ್ಲಿ ಐ ಫೀಲ್. ಬೇಡ ಪ್ರಾಂಕ್ ಬೇಡ ಕೇಳಿಸೇ ಇಲ್ಲ. ನಗುನೇ ಬರ್ತಾ ಇಲ್ಲ ಯಾಕೋ. ಇಷ್ಟು ದಿನ ನಗ್ತಿದೆ, ಇವಾಗ ಅದು ಬರ್ತಾ ಇಲ್ಲ ಯಾಕೋ. ಸಡನ್ನಾಗಿ ಒಳಗಡೆ ಒಂಥರ ಪೇನ್ ಆಗ್ತಾ ಇದೆ. ಒಳಗಡೆ ಎಲ್ಲಿ ಪೇನ್ ಆಗುತ್ತೆ ನಿಮಗೆ? ಹಾರ್ಟ್ ಅಂತ ಇರುತ್ತಲ್ಲ ದೇವತೆ ಹೇಳಿದ್ರು ಈ ಥರ ಪ್ರ್ಯಾಂಕ್ ಮಾಡಬೇಡ ಅಂತ. ನಾನು ನಮ್ಮಮ್ಮ ಕಾಮನ್ ಆಗಿ ತೊಗೊತಾರೆ ಅಂತ ಮಾಡಿದ್ದೆ. ಬೆಟ್ಟ ನೋಡಿದ್ರೆ ನಮ್ಮಮ್ಮ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು. ಇಲ್ಲಪ್ಪ, ನೀನೆಲ್ಲಿ ಬೇಜಾರಾಗಿಲ್ಲಪ್ಪ, ಇದೇನೋ ಮಾತಾಡ್ತಾ ಇದ್ಬಿಡು ಆಮೇಲೆ ಕೇಳ್ಕೊಳ್ಳೋ ಅಂತ. ನಂಗೆ ಅವ್ರದ್ದು ಬೇಜಾರಾಗೋಯ್ತು. ಸೆಲ್ಫಿಸ್ ಕ್ರೈಮ್ ಬೇಬಿ. ಹಾ, ಅದು ಹೆಂಗೆ ಪಾಪ. ಅಷ್ಟು ಆಸೆ ನಿಮ್ಮ ಮೇಲೆ, ಅರ್ಥ ಆಯ್ತಾ? ಆಸೆ ತುಂಬಾ ಆಸೆ ಇದೆ, ಹೇಳ್ಕೊಳಕ್ಕೆ ಆಗ್ತಲ್ಲ. ಅದು ಹೇಳ್ಕೊಳಕ್ಕೂ ಆಗಲ್ಲ. ನೋಡು, ಅದು ವಿಡಿಯೋನೇ. ಗೇಮ್ ಮಾಡಿ ಅಮ್ಮ, ಗೇಮ್ ಮಾಡ್ಕೊಂಡು ಕೂತಾರೆ. ನೀನ್ ಗೇಮ್ ಆಡ್ತಾ ಇದಾರೆ, ಗೇಮ್ ಮಾಡ್ಕೊಂಡೆ ಅವ್ರೆ ನೋಡಿ. ನನ್ ಕಷ್ಟನೇ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನನ್ಗೆ ಇನ್ನೂ ಫೀಲ್ ಆಗ್ತದೆ. ಅಲ್ಲಿಗೆ ನಂಗೆ ಬೇಜಾರಾಗಿದ್ದು. ನಿನ್ ವಿಡಿಯೋ ಮಾಡ್ತಾ ಇರೋದು ನಿಂದು. ಇಟ್ಸ್ ಆಡಿಬಲ್. ಸಕ್ಸಸ್ಫುಲ್ ಪ್ರ್ಯಾಂಕ್. ಹಿಂಗ ಅನ್ಸ್ತಿದೆ ಮೇಡಮ್ ನಿಮ್ಗೆ ಪ್ರ್ಯಾಂಕ್ ಮಾಡಿಲ್ಲ? ಪ್ರ್ಯಾಂಕ್ ಮಾಡಿದ್ದು ಹೆಂಗ ಅನಿಸ್ತದೆ ಅಂದ್ರೆ ಗೈಸ್, ಸೊ ದಿಸ್ ವಾಸ್ ಅ ಸಕ್ಸಸ್ಫುಲ್ ಪ್ರ್ಯಾಂಕ್. ಹಿಂಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ, ಸರಿನಾ? ನಿಮ್ಗೆ ಹೆಂಗೆ ಅನಿಸ್ತು ಅಂತ. ನನಗೆ ನೋವಾಯ್ತು ಅಂತ ಅನಿಸ್ತು. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಇವ್ರನ್ನ ಇವಾಗ ನಾನು ಕವರ್ ಅಪ್, ಐ ಮೀನ್ ಇದು ಐ ಹ್ಯಾವ್ ಟು ಮೇಕ್ ಹರ್ ಓಕೆ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್.